ನಮಸ್ಕಾರ. ಪ್ರೈಸ್ ದ ಲಾರ್ಡ್ ಜೀಸಸ್. ಎಲ್ಲ ನನ್ನ ಪ್ರೀತಿಯ ದೇವಜನರೇ, ನನ್ನ ಪ್ರೀತಿಯ ಸಹೋದರಿ ಸಹೋದರ, ದೇವಭಕ್ತರೇ, ದೇವಜನರೇ, ನಿಮ್ಮೆಲ್ಲರನ್ನ ಮತ್ತೊಂದು ದಿವಸ ಜೀವವುಳ್ಳ ವಾಕ್ಯಗಳ ಮೂಲಕವಾಗಿ ಸಂಧಿಸುವುದರಲ್ಲಿ ನಾನು ಸಂತೋಷಿಸುತ್ತೇನೆ. ನೀವು ಚೆನ್ನಾಗಿದ್ದೀರೆಂದು, ದೇವರನ್ನು ನಂಬಿದ್ದಕ್ಕೆ ಆಶಾಭಂಗ ಪಡದೆ ಆತನನ್ನು ಆಶ್ರಯಿಸಿಕೊಂಡಿದ್ದೀರೆಂದು, ಆಶ್ರಯಿಸಿದವರನ್ನು ಆತನು ತಾನು ಆಧಾರ ಕೊಟ್ಟು ಅನುಗ್ರಹಿಸುತ್ತಾನೆ. ನಂಬೋಣ, ಆಶೀರ್ವದಿಸಲ್ಪಡೋಣ. ದೇವಭಕ್ತರೇ, ಈಗಿನ ಕಾಲದಲ್ಲಿ ಲೋಕವು ನಮಗೆ ಹೇಳಿಕೊಡುವಂಥದ್ದು ಬೇರೆ, ಆದರೆ ದೇವರ ವಾಕ್ಯವು ಹೇಳಿಕೊಡುವುದು ಬೇರೆ. ಲೋಕದ ರೀತಿಯಿಂದ ನಡೆಯಬೇಕಾ, ಇಲ್ಲವೇ ದೇವರ ವಾಕ್ಯದಂತೆ ನಡೆಯಬೇಕಾ ಎಂಬುದು ಬಹಳ ಮುಖ್ಯ. ಲೋಕದನುಸಾರವಾಗಿ ನಾವು ನಡೆದರೆ ಬೇಗ ಬೇಗ ಕಾರ್ಯಗಳು ನಡೆದೋಗುತ್ತವೆ, ಅದ್ಭುತಗಳು ನಡೆಯುತ್ತದೆ, ಬೇಗನೆ ಆಶೀರ್ವದಿಸಲ್ಪಡುತ್ತೇವೆ, ಹಣವಂತರಾಗುತ್ತೇವೆ, ಸಾಧನೆ ಮಾಡಿದವರಾಗಿರುತ್ತೇವೆ ಎಂದು ಅಂದುಕೊಳ್ಳುತ್ತಾರೆ. ಆದರೆ ದೇವರ ಮಾತು ನಿತ್ಯವಾದದ್ದು. ಈಗಿನ ಕಾಲ ಹೇಗೆಂದರೆ ಎಲ್ಲ ಇನ್ಸ್ಟ್ಯಾಂಟ್, ಯಾರೂ ಕೂಡ ಸಮಯ ತೆಗೆದುಕೊಳ್ಳಲಿಕ್ಕಿಲ್ಲ. ಬೇಗನೆ ಫುಡ್ಡು ರೆಡಿ ಆಗಬೇಕು, 2 ಮಿನಿಟ್ಸ್ ನೂಡಲ್ ರೀತಿಯಲ್ಲಿ ಎಲ್ಲ ಕೆಲಸಗಳಾಗಬೇಕು. ಕಾಯುವುದಕ್ಕೆ ಯಾರಿಗೂ ಪುರಸೊತ್ತು ಇಲ್ಲ. ಆದರೆ ಒಂದು ವಿಷಯ ನಿಮಗೆ ಗೊತ್ತಿರಲಿ, ಪುನರುತ್ಥಾನವಾದಂಥ ಯೇಸುಸ್ವಾಮಿ ಆತನು ಸ್ವರ್ಗಾರೋಹಣವಾಗೋದಕ್ಕಿಂತ ಮುಂಚೆ ಇದನ್ನು ಶಿಷ್ಯರಿಗೆ ಹೇಳಿದಂಥ ಒಂದು ಸೀಕ್ರೆಟ್ ಏನಂದರೆ, ಅವರು ಅಂದುಕೊಂಡಿರಬಹುದು, 3.5 ವರ್ಷ ಕಾಲ ನನ್ನ ಜೊತೆಗೆ ನೀವಿದ್ದಿರಿ, ಅದ್ಭುತಗಳನ್ನು ನೋಡಿದಿರಿ, ಆಶ್ಚರ್ಯಗಳನ್ನು ನೋಡಿದಿರಿ, ಸತ್ತವರನ್ನು ಎಬ್ಬಿಸಿರುವುದನ್ನು ನೋಡಿದಿರಿ, ದೆವ್ವಗಳನ್ನು ಓಡಿಸಿರುವುದು ನೋಡಿದಿರಿ, ಎಲ್ಲ ಈಗ ರೆಡಿ ಇದ್ದೀವಿ ಸ್ವಾಮಿ, ನೀವು ಬಿಟ್ಟರೆ ಸಾಕು, ನಾವು ಹೋಗ್ತೀವಿ ಅನ್ನೋ ರೀತಿಯಲ್ಲಿದ್ದರು. ಆದರೆ ಯೇಸು ಸ್ವಾಮಿ ಒಂದು ಮಾತು ಅವರಿಗೆ ಹೇಳಿದರು. ಗೋ ನಾವು ಅಂದಿಲ್ಲ, ಈಗ ಹೊರಡ್ರಿ ಅಂತ ಹೇಳಲಿಲ್ಲ, ವೆಯ್ಟ್ ಅಂತ ಹೇಳಿದರು, ಕಾಯಿರಿ ಅಂದರು. ಯಾಕೆ? ಅವರಿಗೆ ಹೇಗೆ ಸೇವೆ ಮಾಡಬೇಕು ಗೊತ್ತಿಲ್ವಾ? ಹೇಗೆ ದೆವ್ವಗಳನ್ನು ಓಡಿಸ್ಬೇಕು ಗೊತ್ತಿಲ್ವಾ? ಹೇಗೆ ಅದ್ಭುತಗಳನ್ನು ಮಾಡಬೇಕು, ಪ್ರಾರ್ಥನೆಗಳನ್ನು ಮಾಡಬೇಕು ಗೊತ್ತಿಲ್ವಾ? ಗೊತ್ತಿತ್ತು. ಆದರೆ ಈಗ ಯೇಸುಸ್ವಾಮಿ ಹೇಳುತ್ತಿರುವಂಥ ವಿಷಯ ಏನೆಂದರೆ, ನಿಮ್ಮ ಆಲೋಚನೆಗಳಲ್ಲ, ನೀವು ಸೇವೆ ಮಾಡುವಂಥ ವಿಧಾನಗಳಲ್ಲ, ಲೋಕವು ಹೇಳಿಕೊಡುವ ರೀತಿ ನೀತಿಗಳೆಲ್ಲ ನೀವು ನಡೆಯಬೇಕಾಗಿರುವುದು ದೇವರಾತ್ಮನಿಂದ ನಡೆಸಲ್ಪಡಬೇಕು. ಅದೇನೆಂದರೆ ಪವಿತ್ರಾತ್ಮನ ಶಕ್ತಿಗಾಗಿ ನೀವು ಕಾಯಬೇಕು. ನನ್ನ ಪ್ರಿಯ ಸಹೋದರಿ ಸಹೋದರರೇ, ಈ ದಿನವೂ ಎಲ್ಲ ದಿವಸಗಳು ಎಲ್ಲ ಜನರಿಗೆ ಅನ್ವಯಿಸುವಂಥ ವಿಚಾರ ಏನೆಂದರೆ, ನಮ್ಮ ಶಕ್ತಿಯಿಂದಲ್ಲ, ದೇವರಾತ್ಮನ ಶಕ್ತಿಗಾಗಿ ನಾವು ಕಾದುಕೊಂಡಿರಬೇಕು. ಆ ಶಕ್ತಿ ಬಂದಾಗ ಇದುವರೆಗೂ ನೀವು ಕಷ್ಟಪಟ್ಟು ಮಾಡಿ ಸಿಗದೇ ಇರುವಂಥದ್ದು ಆ ಪವರಲ್ಲಿ, ಆ ಶಕ್ತಿಯಲ್ಲಿ, ಆತನ ಸಹಾಯದಲ್ಲಿ ನೀವು ಉನ್ನತಿಯನ್ನು ಹೊಂದಲಿಕ್ಕೆ ಸಾಧ್ಯವಾಗುತ್ತದೆ. ಹಾಗಾದರೆ ಬನ್ನಿ, ಈ ದಿನದ ಮುಖ್ಯವಾದಂಥ ದೇವರ ವಾಕ್ಯವನ್ನು ಓದಿಕೊಳ್ಳುವಂಥವರು ಆಗಿರೋಣ. ಲೂಕನು ಬರೆದ ಸುವಾರ್ತೆ 24ನೇ ಅಧ್ಯಾಯ 49ನೇ ವಾಕ್ಯದಲ್ಲಿ, ಇಗೋ ನನ್ನ ತಂದೆಯು ವಾಗ್ದಾನ ಮಾಡಿದ್ದನ್ನು ನಿಮಗೆ ಕಳುಹಿಸಿಕೊಡುತ್ತೇನೆ. ದೇವರು ಮೇಲಣ ಲೋಕದಿಂದ ನಿಮಗೆ ಶಕ್ತಿಯನ್ನು ಒದಗಿಸುವ ತನಕ ಈ ಪಟ್ಟಣದಲ್ಲಿ ಕಾದುಕೊಂಡಿರ್ರಿ. ರೆಡಿ, ಸ್ಟಡಿ, ಗೋ, ಸೆಟ್, ಗೋ ಅನ್ನುವಂತಲ್ಲ, ಅಂದರೆ ಹೇಳಿದಾರಲ್ಲ 1 2 3 ಓಕೆ ಓಡ್ರಿ ಅನ್ನುವಂಥ ರೀತಿಯಲ್ಲಿ ಯೇಸುಸ್ವಾಮಿ ಹೇಳಿಲ್ಲ. ಆದರೆ ಆತನು ಹೇಳಿದನು, ವೆಯ್ಟ್ ಫಾರ್ ದಟ್ ಕರೆಕ್ಟ್ ಟೈಮ್, ಸರಿಯಾದ ಸಮಯಕ್ಕಾಗಿ ಕಾಯಿರಿ. ಎಲ್ಲರೂ ಅಂದುಕೊಳ್ಳುತ್ತಾರೆ, ಯಾಕಿನ್ನೂ ಕಾಯ್ತಾ ಇದ್ದೀರಾ? ನೋಡು, ಅವರು ಮಾಡ್ತಾ ಇದ್ದಾರೆ, ನೋಡಿ ಇವರು ಸ್ಟಾರ್ಟ್ ಮಾಡಿದ್ದಾರೆ, ಈ ಸಭೆಯವರು ಅದನ್ನು ಮಾಡ್ತಾವ್ರೆ, ಆ ಸಭೆಯವರು ಇದನ್ನು ಮಾಡ್ತಾ ಇದ್ದಾರೆ, ಓಡು ಓಡು ಓಡು. ಇಲ್ಲವೇ ಬಿಸ್ನೆಸ್ಸಲ್ಲಿ ಲೇಟ್ ಆಗೋಯ್ತು, ಅದನ್ನು ಮಾಡು, ಇದನ್ನು ಮಾಡು. ವ್ಯವಸಾಯದಲ್ಲಿ, ವ್ಯಾಪಾರದಲ್ಲಿ, ಕುಟುಂಬ ಜೀವಿತದಲ್ಲಿ, ಮಕ್ಕಳ ಜೀವಿತದಲ್ಲಿ ಏನಾದರೂ ಮಾಡಬೇಕಾಗಿರೋದು, ವೆಯ್ಟ್ ಮಾಡಬೇಡ, ಸಮಯ ಕಾಯಲ್ಲ, ನಾವು ಕಾಯಬಾರ್ದು, ಸಿಕ್ಕಿದ ಚಾನ್ಸ್ ಎಲ್ಲ ಮಾಡಬೇಕು. ಅಂಟರ್ನ್ ಎವ್ರಿ ಸ್ಟೋನ್ ದಟ್ ಯು ಫೈಂಡ್ ಅಂತ ಹೇಳ್ತಾರೆ. ಅಂದರೆ ಯಾವ ಕಲ್ಲನ್ನು ತಿರುಗಿಸದೆ ಬಿಡಬೇಡ, ಪ್ರತಿ ಕಲ್ಲನ್ನು ಎತ್ತಿ ನೋಡು, ಬೇಗನೆ ಎತ್ತಿ ನೋಡು ಅಂತ ಹೇಳ್ತಾರೆ. ನನ್ನ ಪ್ರಿಯ ದೇವಜನವೇ, ದೇವರ ವಾಕ್ಯ ಹೇಳುವುದೇನೆಂದರೆ, ದೇವರು ಯೇಸಪ್ಪ ತನ್ನ ಭಕ್ತರಿಗೆ, ತನ್ನ ಶಿಷ್ಯರಿಗೆ, ನೀವು ಏನಂದರೆ ಯು ಶಾಲ್ ರಿಸೀವ್ ಬೆಟರ್ ಎಜುಕೇಷನ್ ಅಂತ ಹೇಳಿಲ್ಲ, ಉತ್ತಮ ಎಜುಕೇಷನನ್ನು ಹೊಂದಿರಿ ಅಂತ ಹೇಳಿಲ್ಲ, ಹೆಚ್ಚು ಹಣವನ್ನು ಗಳಿಸಿರಿ ಅಂತ ಹೇಳಿಲ್ಲ, ಹೆಚ್ಚು ಸ್ಟ್ರಾಟಜೀಸ್ ಅಂದರೆ ವಿಧಾನಗಳನ್ನು ಹೇಗೆ ಸೇವೆ ಮಾಡಬೇಕು ಅನ್ನೋದನ್ನು ಕಂಡುಕೊಳ್ಳ್ರಿ ಅಂತ ಹೇಳಿಲ್ಲ. ನಾವು ಮನುಷ್ಯರಲ್ವಾ,
ಅನೇಕ ಸಾರಿ ನಾವು ಏನು ಮಾಡ್ತೀವಂದರೆ ನಾವು ಇದಕ್ಕಾಗಿ ಕಾಯ್ತೇವೆ, ಹಣ ಬರಲಿ ಮಾಡೋಣ ಅಲ್ವಾ, ಏನು ಹಣಕ್ಕಾಗಿ ಕಾಯ್ತೇವೆ, ಸ್ಟ್ರಾಟಜೀಸ್ಗಾಗಿ ಕಾಯುತ್ತೇವೆ, ಎಜುಕೇಷನ್ಗಾಗಿ ಕಾಯ್ತೇವೆ. ದೇವರು ಹೇಳ್ತಾನೆ, ವೇಟ್ ಫಾರ್ ದ ಹೋಲಿ ಸ್ಪಿರಿಟ್, ವೇಟ್ ಫಾರ್ ದ ಪವರ್ ಆಫ್ ದ ಹೋಲಿ ಸ್ಪಿರಿಟ್. ನನ್ನ ಶಕ್ತಿ ಇದೆ, ನನಗೆ ಗೊತ್ತಿದೆ, ನಾನು ಮಾಡಬಲ್ಲೆ ಅಂತ ಓಡಬೇಡ. ಬೇಗನೆ ರೀಚಾರ್ಜ್ ಖಾಲಿ ಆಗಿಬಿಡುತ್ತದೆ, ಬೇಗನೆ ಚಾರ್ಜಿಂಗ್ ಖಾಲಿ ಆಗೋಗ್ತದೆ. ಬದಲಾಗಿ ದೇವರ ಮಾತಿನ ಅನುಸಾರವಾಗಿ ನಡೆದರೆ ಹೆಚ್ಚು ಮೈಲೇಜ್ ಕೊಡ್ತದೆ, ಹೆಚ್ಚು ಸಮಯ ಬರುತ್ತದೆ, ದಾಹ ಆಗಲ್ಲ, ದಣಿಯುವುದಿಲ್ಲ ಅಲ್ವಾ. ಅನೇಕ ರೀತಿಯಲ್ಲಿ ದೇವರು ಹೇಳ್ಕೊಡ್ತಾನೆ. ದೇವರು ಹೇಳಿದ್ದು ಒಂದೇ ಮಾತು, ನೀವು ಅದಕ್ಕಾಗಿ ಪ್ರಯಾಸ ಪಡ್ರಿ, ಇದಕ್ಕಾಗಿ ಪ್ರಯಾಸ ಪಡ್ರಿ ಅಂತ ಹೇಳಿಲ್ಲ. ಬದಲಾಗಿ ಯೇಸು ಸ್ವಾಮಿ ವೆಯ್ಟ್ ಮಾಡಿರಿ, ಕಾದುಕೊಂಡಿರಿ. ನೋಡಿ, ಈ ವಾಕ್ಯದಲ್ಲಿ ಹೇಳ್ತಾ ಇದೆ, ಈಗೋ ನನ್ನ ತಂದೆಯು ವಾಗ್ದಾನ ಮಾಡಿದ್ದನ್ನು ನಿಮಗೆ ಕಳುಹಿಸಿಕೊಡುತ್ತೇನೆ. ನನ್ನ ತಂದೆಯು, ಫಾದರ್ ಗಾಡ್ ಹ್ಯಾಸ್ ಪ್ರಾಮಿಸ್ಡ್ ಸಮಥಿಂಗ್, ಆ ಪ್ರಾಮಿಸ್ ಮಾಡಿದ್ದಾರೆ, ಅದನ್ನು ನಾನು ಕಳಿಸ್ಕೊಡ್ತೇನೆ. ಅದಕ್ಕೆ ಹೇಳ್ತಾನೆ, ದೇವರು ಮೇಲಣ ಲೋಕದಿಂದ ನಿಮಗೆ ಶಕ್ತಿಯನ್ನು ಒದಿಸುವ ತನಕ ಅಂದರೆ ನಿಮಗೆ ಅನಾಯಿಂಟ್ ಮಾಡುವ ತನಕ, ನಿಮ್ಮ ಮೇಲೆ ಅದು ಬರುವ ತನಕ ನೀವೇನು ಮಾಡಬೇಕಂತೆ? ಈ ಪಟ್ಟಣದಲ್ಲೇ ಕಾದುಕೊಂಡಿರ್ರಿ, ಎಲ್ಲೂ ಹೋಗಬೇಡ್ರಿ, ನೀವು ಕಾದುಕೊಂಡಿರ್ರಿ. ನನ್ನ ಪ್ರಿಯ ದೇವಜನವೇ, ನಮಗೆ ಕಾಯುವುದಕ್ಕೆ ಆಗೋದಿಲ್ಲ. ಬೇರೆ ಏನು ಬೇಕಾದರೂ ಮಾಡಬಲ್ಲೆವೋ, ಆದರೆ ಕಾಯುವುದಿದೆಯಲ್ವಾ, ಪಾಸ್ಟ್ರೆ ಇನ್ನೂ ನಡೆದಿಲ್ಲ, ಪಾಸ್ಟ್ರೆ ಇನ್ನೂ ಆಗಿಲ್ಲ, ಪಾಸ್ಟ್ರೆ ಇನ್ನೂ ಬರಲಿಲ್ಲ, ಪಾಸ್ಟ್ರೆ ಇನ್ನೂ ಸಿಗಲಿಲ್ಲ, ಪಾಸ್ಟ್ರೆ, ಇದನ್ನೇ ನಾವು ಹೇಳ್ತಾ ಇರ್ತೇವೆ. ಆದರೆ ನಂಬಿಕೆಯಿಂದ ಪ್ರಾರ್ಥಿಸಬೇಕು, ನಂಬಿಕೆಯಿಂದ ಕಾದುಕೊಂಡಿರಬೇಕು. ಯೇಸು ಸ್ವಾಮಿ ಇಷ್ಟೇ ದಿನಕ್ಕೆ ಬರುತ್ತದೆ, ಇಷ್ಟೇ ದಿನಕ್ಕೆ ಪವಿತ್ರಾತ್ಮ ನಿಮಗೆ ಸಿಗ್ತಾನೆ, ಇದಿಷ್ಟೇ ದಿನಕ್ಕೆ ನೀವು ಹೋಗ್ಬೋದು, ಏನೂ ಹೇಳಿಲ್ಲ. ಜಸ್ಟ್ ಏಸಪ್ಪ ಹೇಳಿದ ಕಾರ್ಯ ಒಂದೇ, ಕಾದುಕೊಂಡಿರ್ರಿ. ನನ್ನ ಪ್ರಿಯ ಸಹೋದರಿ, ಎಲ್ಲ ವಿಷಯಗಳಿಗೆ ಇದು ಅನ್ವಯಿಸುತ್ತದೆ ಅಂತ ನಾನು ಹೇಳೋದಿಲ್ಲ, ಆದರೆ ಹೆಚ್ಚು ವಿಷಯಗಳಿಗೆ ಇದು ಅನ್ವಯಿಸುತ್ತದೆ. ಮಕ್ಕಳ ಮದುವೆ ವಿಷಯ, ಯಾವ ಕೋರ್ಸು ಆಯ್ಕೆ ಮಾಡಿಕೊಳ್ಳಬೇಕು ವಿಷಯ, ಯಾವ ಜಾಬನ್ನು ತೆಗೆದುಕೊಳ್ಳಬೇಕು, ಯಾವ ವ್ಯಕ್ತಿಯನ್ನು ಆಯ್ಕೆ ಮಾಡಿಕೊಳ್ಳಬೇಕು, ಎಲ್ಲಿ ಪ್ರಾರಂಭಿಸಬೇಕು, ಏನು ಪ್ರಾರಂಭಿಸಬೇಕು, ಹೇಗೆ ಕಟ್ಟಬೇಕು, ಹೇಗೆ ಮಾರಬೇಕು, ಹೇಗೆ ಕೊಳ್ಳಬೇಕು, ಹೇಗೆ ನಡ್ಕೊಳ್ಳಬೇಕು, ಹೇಗೆ ಜೀವಿಸಬೇಕು, ಎಲ್ಲವನ್ನ ದೇವರು ಹೇಳುತ್ತಾನೆ. ಒಂದೊಂದು ಹೆಜ್ಜೆಯನ್ನು ಫೇತ್ ಸ್ಟೆಪ್, ನಂಬಿಕೆ ಹೆಜ್ಜೆಯನ್ನು ಹಾಕಬೇಕು ವಿತ್ ದ ಪವರ್ ಆಫ್ ದ ಹೋಲಿ ಸ್ಪಿರಿಟ್, ಪವಿತ್ರಾತ್ಮನ ಶಕ್ತಿ. ಅನೇಕರು ಏನು ಅಂದ್ಕೊಳ್ತಾರೆ ಗೊತ್ತಾ? ಪವಿತ್ರಾತ್ಮನ ಶಕ್ತಿ ಅಂದರೆ ಓ ಪವಿತ್ರಾತ್ಮನ ಬಂದುಬಿಡುತ್ತಂತ ಕೂಗಾಡಿ ಎಗಡಾಡಿ ಡ್ಯಾನ್ಸ್ ಆಡಿ ಏನು ಶಬ್ದ ಮಾಡುವುದಲ್ಲ. ನೋ, ಪವಿತ್ರಾತ್ಮನು, ನನ್ನ ಪ್ರಕಾರವಾಗಿ ಪವಿತ್ರಾತ್ಮನು ನಿಮ್ಮ ಮೇಲೆ ಬರಲು ನೀವು ಬಲ ಹೊಂದುತ್ತೀರಿ, ನೀವು ಬಲ ಹೊಂದುತ್ತೀರಿ. ಆ ಪವಿತ್ರಾತ್ಮನ ಅನುಭವ ಹೌದು, ನಿಮ್ಮ ಮೇಲೆ ಬರುವಾಗ ಒಂದು ಅಗ್ನಿಯ ಉರಿಯುವ ನಾಲಿಗೆಗಳೋಪಾದಿಯಲ್ಲಿರುತ್ತದೆ. ಎಸ್, ಅದಕ್ಕಂತೇಳಿ ಓ ಅಂತ ಪಟ್ಟಣವನ್ನು ಗಲಿಬಿಲಿ ಮಾಡುವಂಥ ರೀತಿಯಲ್ಲಿ, ಕೂಗಾಡುವ ರೀತಿಯಲ್ಲ. ಪವಿತ್ರಾತ್ಮನು ಬರುವುದು ಒಂದು ಉದ್ದೇಶಕ್ಕಾಗಿ, ಬರೀ ಸಭೆಯಲ್ಲಿ ಕೂಗಾಡಿ ಮನೆಯಲ್ಲಿ ರೇಗಾಡುವುದಕ್ಕಾಗಿ ಅಲ್ಲ ಅಲ್ವ. ಸಭೆಯಲ್ಲಿ ಕೂಗಾಟ, ಮನೆಯಲ್ಲಿ ರೇಗಾಟ. ಅಲ್ಲಿ ಕೃಪೆ, ಇಲ್ಲಿ ಕೋಪ ಅಲ್ವ. ಸಭೆಯಲ್ಲಿ ಕೃಪೆ, ಕೃಪೆ ಕೃಪೆ, ಆದರೆ ಮನೆಯಲ್ಲಿ ಬಂದಾಗ ಕೋಪ 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 ಅಲ್ವ. ಸಭೆಯಲ್ಲಿರುವಾಗ ಓ ಕೃಪೆಯ ಮಾತುಗಳು, ಮನೆಗೆ ಬಂದಾಗ ಕೆಟ್ಟ ಮಾತುಗಳು. ಈ ರೀತಿಯಾಗಿರಬಾರದು. ಅದಕ್ಕೆ ದೇವರು ವಾಕ್ಯ ಹೇಳುತ್ತಾ ಇದೆ, ಪರಲೋಕದಿಂದ ಇಲ್ಲವೇ ದೇವರು ಮೇಲಣ ಲೋಕದಿಂದ ನಿಮಗೆ ಶಕ್ತಿಯನ್ನು ಒದಿಸುವ ತನಕ ಈ ಪಟ್ಟಣದಲ್ಲಿ ನೀವು ಕಾದುಕೊಂಡಿರ್ರಿ. ಇದು ಯೇಸು ಸ್ವಾಮಿ ಲೂಕನು ಬರೆದ ಸ್ವಾರ್ಥೆಯಲ್ಲಿ, ಅಂದರೆ ಲೂಕನು ಬರೆದಿರುವಂಥದ್ದು, ಆತನು ಬರೆಸಿರುವಂಥ ಮಾತು, ನೀವು ಕಾದುಕೊಂಡಿರ್ರಿ. ಹಾಲೆಲೂಯಾ. ಕರ್ತನಲ್ಲಿ ಪ್ರೀತಿಯ ದೇವಜನವೇ, ದೇವರು ಯಾವಾಗಲೂ 3 ಕಾರ್ಯಗಳನ್ನು ಹೇಳುತ್ತಾರೆ: ಸ್ಪ್ರೇ, ಸ್ಟೇ, ಒಬೆ ಅಂತ ಹೇಳ್ತಾರೆ. ಅಂದರೆ ನೀವು ಪ್ರಾರ್ಥಿಸಿರಿ, ಕಾದುಕೊಂಡಿರ್ರಿ, ವಿಧೇಯರಾಗಿರ್ರಿ. ದೇವರು ಮಿಕ್ಕಿದ ಕಾರ್ಯಗಳನ್ನು ನಮಗೋಸ್ಕರವಾಗಿ ಮಾಡ್ತಾನೆ. ಅಂದರೆ ಒಂದು ವಿಧವಾಗಿ ಯೇಸು ಸ್ವಾಮಿ ತನ್ನ ಶಿಷ್ಯರಿಗೆ ಆಜ್ಞಾಪನೆ ಕೊಡುತ್ತಾನೆ. ದ ಕಮ್ಯಾಂಡ್ ಟು, ಏನಂದರೆ ಕಮ್ಯಾಂಡ್ ಟು ವೆಯ್ಟ್. ಇವತ್ತು ನಿಮಗೂ ನನಗೂ ಕೂಡ ಗಾಡ್ ಈಸ್ ಕಮ್ಯಾಂಡಿಂಗ್ ಅಸ್ ಟು ವೆಯ್ಟ್.
ನಿಮಗಾಗಿ ಒಂದನ್ನು ದೇವರು ಏರ್ಪಡಿಸಿದ್ದರೆ ಅದನ್ನು ನಿಮ್ಮಿಂದ ಕಿತ್ತುಕೊಳ್ಳಲಿಕ್ಕೆ ಯಾರಿಗೂ ಸಾಧ್ಯವಿಲ್ಲ. ನಿಮ್ಮಿಂದ ಕಿತ್ತುಕೊಳ್ಳಲಿಕ್ಕೆ ಯಾರಿಗೂ ಸಾಧ್ಯವಿಲ್ಲ. ಅದನ್ನು ನೆನಪಿನಲ್ಲಿಟ್ಟುಕೊಳ್ಳ್ರಿ ಪ್ರಿಯ ದೇವಜನವೇ. ಅದಕ್ಕೆ ನಾವು ಅಪೊಸ್ತಲರ ಕೃತ್ಯಗಳಲ್ಲಿ 1ನೇ ಅಧ್ಯಾಯದ 4ನೇ ವಚನದಲ್ಲಿ ನೋಡುತ್ತೇವೆ, ಆತನು ಅವರೊಂದಿಗೆ ಕೂಡಿದ ಹಾಗೆ ಅವರಿಗೆ, ಯೋಹಾನನಂತೂ ನಿಮಗೆ ನೀರಿನಲ್ಲಿ ದೀಕ್ಷಾಸ್ನಾನ ಮಾಡಿಸಿದನು, ನಿಮಗಾದರೂ ಇನ್ನು ಸ್ವಲ್ಪ ದಿನಗಳೊಳಗೆ ಪವಿತ್ರಾತ್ಮದಲ್ಲಿ ಸ್ನಾನವಾಗುವುದು. ಆದ ಕಾರಣ ನೀವು ಯೆರೂಸಲೇಮನ್ನು ಬಿಟ್ಟು ಹೋಗದೆ ತಂದೆ ಮಾಡಿದಂಥ, ನೀವು ನನ್ನಿಂದ ಕೇಳಿದಂಥ ವಾಗ್ದಾನಕ್ಕೆ ಕಾದುಕೊಂಡಿರ್ರಿ ಎಂದು ಅಪ್ಪಣೆ ಕೊಟ್ಟನು ಎಂದು ಹೇಳುತ್ತಾ ಇದೆ. ಇಲ್ಲಿ ನಾವು ನೋಡುವುದಾದರೆ ಗಮನಿಸಿರಿ ನನ್ನ ಪ್ರಿಯ ದೇವಜನವೇ, ಎಷ್ಟು ಸ್ಪಷ್ಟವಾಗಿ ಹೇಳುತ್ತಾ ಇದ್ದಾರೆ, ನಿಮಗಾದರೂ ಇನ್ನೂ ಸ್ವಲ್ಪ ದಿವಸಗಳೊಳಗಾಗಿ ಪವಿತ್ರಾತ್ಮನಲ್ಲಿ ಸ್ನಾನವಾಗುವುದು. ಮೊದಲು ನಿಮಗೆ ಯೋಹಾನನಿಂದ ನೀರಿನಲ್ಲಿ ಸ್ನಾನ ಆಗಿದೆ ನಿಜ, ಆದರೆ ಈಗ ಪವಿತ್ರಾತ್ಮನಲ್ಲಿ ನಿಮಗೆ ಸ್ನಾನವಾಗುವುದು. ಹೌದು ದೇವಜನವೇ, ನಿಮಗೂ ನನಗೂ ನೀರಿನಲ್ಲಿ ಸ್ನಾನ ಆಗಿರಬಹುದು, ಆದರೆ ಪವಿತ್ರಾತ್ಮನ ಆ ಅನುಭವ, ಆ ಒಂದು ಶಕ್ತಿ, ಆ ಪ್ರಸನ್ನತೆ ನಾವು ಅನುಭವಿಸಬೇಕು. ಅದನ್ನು ನಾವು ಅನುಭವಿಸುವಂಥವರಾಗಿರಬೇಕು. ಅದನ್ನು ನಾವು ನೋಡುತ್ತಾ ಇದ್ವಿ. ಯೇಸು ಸ್ವಾಮಿ ಹೇಳ್ತಾರೆ, ನೀವು ಆ ಪವಿತ್ರಾತ್ಮನಲ್ಲಿ ಸ್ನಾನವಾಗಬೇಕಾದರೆ ಈ ಯೆರೂಸಲೇಮನ್ನು ನೀವು ಬಿಟ್ಟು ಹೋಗದೆ ತಂದೆ ಮಾಡಿದಂಥ, ನೀವು ನನ್ನಿಂದ ಕೇಳಿದಂಥ ವಾಗ್ದಾನಕ್ಕೆ ಕಾದುಕೊಂಡಿರ್ರಿ ಎಂದು ಅಪ್ಪಣೆ ಕೊಟ್ಟನು. ಕಾದುಕೊಳ್ಳುವುದು, ವೆಯ್ಟ್ ಮಾಡೋದು, ಇಟ್ಸ್ ಅ ಕಮ್ಯಾಂಡ್ಮೆಂಟ್, ರಿಕ್ವೆಸ್ಟ್ ಅಲ್ಲ. ಪ್ಲೀಸ್ ವೆಯ್ಟ್ ಮಾಡಿ ಅಲ್ಲ. ದೇವರು ಹೇಳ್ತಾನೆ, ಯು ಮಸ್ಟ್ ಒಬೆ, ಯು ಮಸ್ಟ್ ಪ್ರೇ, ಯು ಮಸ್ಟ್ ಸ್ಟೇ. ಪ್ರೇ, ಸ್ಟೇ, ಒಬೆ. ವಿಧೇಯತೆ ತೋರಿಸು, ಪ್ರಾರ್ಥಿಸು, ಕಾದುಕೊಂಡಿರು. ಇವತ್ತು ಇದು ನಮ್ಮ ಕುಟುಂಬಗಳಿಗೆ ಅನ್ವಯಿಸುತ್ತದೆ. ಕೆಲವು ಸಂದರ್ಭಗಳಲ್ಲಿ ನಾವು ಬಹಳ ನೊಂದುಕೊಂಡು, ನಾವು ಬಹಳ ಬೇಸರ ಮಾಡಿಕೊಂಡು, ದೇವರೇ ನಾನಿಷ್ಟು ಕಾದುಕೊಂಡಿದ್ದೇನೆ, ಇಷ್ಟು ನಾನು ಎದುರು ನೋಡುತ್ತಾ ಇದ್ದೇನೆ, ನನಗೇನು ಸಿಗಲಿಲ್ವಲ್ಲಪ್ಪ ದೇವರೇ ಅಂತ ನೀವು ನಾನು ಅಂದುಕೊಳ್ಳಬಹುದು. ಕೆಲವು ಸಾರಿ ನಾವು ಕೂಡ ಸೇವೆ ಮಾಡುವಾಗ ನಾವು ಎಲ್ಲಿಂದಲೂ ಯಾರಿಂದಲೂ ಅಪೇಕ್ಷಿಸುವುದಕ್ಕಾಗುವುದಿಲ್ಲ. ನಮಗೇನಾದರೂ ಬೇಕಾದರೆ ನಾವು ವಿಡಿಯೋ ಮಾಡಿಬಿಟ್ಟು ನನಗೆ ಈ ಥರ ಅಗತ್ಯತೆ ಇದೆ, ಇಲ್ಲ ಯಾರಿಗೂ ಫೋನ್ ಮಾಡಿ ಹೇಳೋಕ್ಕೂ ಆಗೋದಿಲ್ಲ. ಹಾಗಂತೇಳಿ ನಮಗೆ ಎಲ್ಲಿ ಸಂಬಳಗಳನ್ನು ಕೊಡುವುದಿಲ್ಲ. ಈಗ ನಾವು ಅನೇಕ ಬಲಹೀನರಿಗಾಗಿ, ರೋಗಿಗಳಿಗಾಗಿ ನಾವು ಪ್ರಾರ್ಥಿಸುತ್ತಾ ಇರುತ್ತೇವೆ, ಈ ವಾಕ್ಯಗಳನ್ನು ಮಾಡುತ್ತಾ ಇರುತ್ತೇವೆ. ಇಂಥ ಸಂದರ್ಭದಲ್ಲಿ ಸೇವೆಗೂ ವೈಯಕ್ತಿಕ ಜೀವಿತಕ್ಕೂ ಅಗತ್ಯಗಳು ಬಂದಾಗ ನಮಗನಿಸುತ್ತೆ, ದೇವರೇ ಇದು ಕಾಯಕ್ಕಾಗಲ್ಲ, ಯಾರು ಕೊಡ್ತಾರೋ ಯಾರು ಕೊಡಲ್ವೋ, ಬೇಡ ದೇವರೇ ನಾವೇನಾದರೂ ಮಾಡೋಣ ಅಂತ ನಮಗೆ ಕೆಲವು ಸಾರಿ ಆ ರೀತಿ ಅನಿಸುತ್ತದೆ. ಆದರೆ ದೇವರು ನಮಗೆ ಹೇಳೋ ಮಾತು, ಮಗನೇ ವೆಯ್ಟ್, ಮಗಳೇ ವೆಯ್ಟ್. ನನ್ನ ಪ್ರಿಯ ದೇವಜನ, ಒಂದು ಸಾಕ್ಷಿಯನ್ನು ನಾನು ನಿಮಗೆ ಇಲ್ಲಿ ಹೇಳುತ್ತೇನೆ. ಅದೇನೆಂದರೆ, ಸುಮಾರು ದಿನಗಳಿಂದ ಈಗ ಸಮ್ಮರ್ ಸ್ಟಾರ್ಟ್ ಆಯಿತು, ನಾವು ಫ್ಯಾನ್ಗಳು ಕೂಡ ಫಿಟ್ ಮಾಡೋಕ್ಕೆ, ಅಂದರೆ ದುಡ್ಡಿಲ್ಲ ಅಂತಲ್ಲ, ಬಟ್ ಮ್ಯಾನೇಜ್ ಮಾಡೋಕ್ಕಾಗಲಿಲ್ಲ. ಅಂಥ ಸಂದರ್ಭದಲ್ಲಿ ನಾವು ಅಂದುಕೊಳ್ತಾ ಇದ್ವಿ, ಬೇಸಿಗೆ ಕಾಲ ಬರ್ತಾ ಇದೆ, ಬಿಸಿಗೆ ಆಗ್ತಾ ಇಲ್ಲ, ಫ್ಯಾನ್ ಇಲ್ಲ, ಏನು ಮಾಡೋದು ಅಂತ. ಆದರೆ ನಾವು ಯಾರನ್ನೂ ಹೇಳುವ ಹಾಗೆ ಕೇಳುವ ಹಾಗಿಲ್ಲ. ಆದರೆ ಈಗ ನಾನು ಹೇಳ್ತೇನೆ, ನಿನ್ನೆ ಒಂದು ಸಹೋದರರು ನಮ್ಮ ಮನೆಗೆ ಬಂದು ದೇವರು ಕಳಿಸಿದ್ದು ನೋಡಿ, ಅದು ದೇವರು ಕಳಿಸಿದ್ದು. ನಾನು ಹೇಳೋದೇನೆಂದರೆ, ನಾವು ಎಲ್ಲೂ ಯಾರಿಗೂ ನೋಡಿ ಈ ಥರ ಇದೆ ನಮಗಿಲ್ಲ, ಫ್ಯಾನ್ಗಳಿಲ್ಲ ಅಂತ ನಿಮಗೆ ಆನ್ಲೈನಲ್ಲಿ ನಾವು ಹೇಳಲಿಲ್ಲ. ಫ್ಯಾನ್ ಇಲ್ಲದೆ ಬೇಸಿಗೆ ಕಾಲದಲ್ಲಿ ತುಂಬ ಕಷ್ಟ ಅಲ್ವಾ. ಸೊ ನಾವು ಯಾರಿಗೂ ಹೇಳಲಿಲ್ಲ ನಮಗೆ ಈ ಥರ ಇದೆ ಅಂತೇಳಿ. ಆದರೆ ನಾವು ಪ್ರಾರ್ಥನೆ ಮಾಡ್ತಾ ಇದ್ವಿ, ಕಾಯ್ತಾ ಇದ್ವಿ. ನಮ್ಮ ಮನೆಯಲ್ಲಿ ನಮ್ಮ ವೈಫ್ ಹೇಳ್ತಾ ಇದ್ರು, ನನ್ನ ಹೆಂಡತಿ ಹೇಳ್ತಾ ಇದ್ರು, ಬೇಸಿಗೆ ಕಾಲದಲ್ಲಿ ಇಲ್ಲದೆ ಇರೋ ಫ್ಯಾನ್ಸು ಇನ್ನು ಮಿಕ್ಕಿದ ಟೈಮ್ಗೆ ನಮಗೆ ಯಾಕೆ ಬೇಕು, ಬೇಸಿಗೆಗೆ ತಾನೇ ಬೇಕಾಗಿರೋದು, ಇಂಥದ್ದನ್ನು ಆಕೆ ಹೇಳ್ತಾ ಇದ್ಲು. ನಾನು ಹೇಳ್ತಿದ್ದೆ, ವೆಯ್ಟ್, ಕಾದುಕೊಂಡಿರೋಣ, ದೇವರು ಒದಗಿಸುತ್ತಾನೆ. ಹಲ್ಲೆಲೂಯ. ನಾನು ನಿಮಗೆ ಹೇಳೋದೇನೆಂದರೆ, ಅದೊಂದು ಉದಾಹರಣೆ ಹೇಳಬೇಕಂತ ಅನಿಸಿದ್ದು, ದೇವರ ಆತ್ಮನ ಪ್ರೇರೇಪಿಸಿದ್ದು. ಅಗತ್ಯತೆ ಇದೆ ಅಂತ ಹೇಳಿದರೆ ಅದು ಸ್ವಾರ್ಥ ಆಗುತ್ತದೆ, ದೇವರು ಒದಗಿಸಿದ ಮೇಲೆ ಹೇಳಿದರೆ ಅದು ಸಾಕ್ಷಿಯಾಗುತ್ತದೆ. ದೇವರು ನಮಗೆ ಒದಗಿಸಿದ್ದಾನೆ.
ನಾನು ಹೇಳೋದೇನೆಂದರೆ, ಕಾಯುವುದು ತುಂಬ ಕಷ್ಟ ಅಲ್ವಾ, ತುಂಬ ಕಷ್ಟ. ಇಂಥ ಸಂದರ್ಭದಲ್ಲಿ ನಿಮ್ಮ ಜೀವಿತದಲ್ಲಿಯೂ ಇದೇ ರೀತಿಯಾಗಿ ಅದೇನು ಹೇಳ್ತಾರಲ್ಲ, ಊಟಕ್ಕಿಲ್ಲದ ಉಪ್ಪಿನಕಾಯಿ ಮತ್ತೇನಕ್ಕೆ ಅಂತಾರೆ. ವಯಸ್ಸಲ್ಲಿ ಎಂಜಾಯ್ ಮಾಡದೇ ಇದ್ದರೆ ಇನ್ನೇನಕ್ಕೆ, ರೋಗ ಬಂದಾಗ ನಮಗೆ ತೋರಿಸ್ಕೊಳ್ಳೋಕ್ಕಾಗಿಲ್ಲ ಅಂದರೂ ಇನ್ನೇನಕ್ಕೆ ನಮ್ಮ ಜೀವನ, ವಯಸ್ಸಲ್ಲಿದ್ದಾಗಲೇ ಏನಾದರೂ ಒಂದು ಸೈಟೋ ಮನೆ ಕಟ್ಟಲಿಕ್ಕೆ ಆಗದೇ ಇದ್ದರೆ ಇನ್ನೇನಕ್ಕೆ ನಮ್ಮ ಜೀವನ, ಈ ರೀತಿಯಾದಂಥ ಪ್ರಶ್ನೆಗಳನ್ನು ನಾವು ಕೇಳ್ತಾ ಇರ್ತೇವೆ. ದೇವರು ಒದಗಿಸುವ ತನಕ ಕಾಯುವುದಕ್ಕೆ ನಮಗೆ ಆಗುವುದೇ ಇಲ್ಲ. ಇಲ್ಲ, ನನ್ನ ಕೈಯಲ್ಲಿ ಕಾಯುವುದಕ್ಕೆ ಆಗುವುದಿಲ್ಲ ಎಂದು ಹೇಳುತ್ತಾರೆ. ನಾವು ಅನೇಕ ಸಾರಿ ಏನು ಮಾಡ್ತೇವೆ, ದೇವರ ವಾಗ್ದಾನಕ್ಕಿಂತಲೂ ಹೆಚ್ಚಾಗಿ ಮುಂದಾಗಿ ಓಡಲಿಕ್ಕೆ ನೋಡುತ್ತೇವೆ. ನನಗೆ ಅಗತ್ಯತೆ ಇದೆ, ಬೇಗನೆ ನನಗೆ ದೇವರು ಒದಗಿಸಿಕೊಡಬೇಕು ಅಂತ ಹೇಳಿ ಬೇಗನೆ ನಾವು ಓಡಲಿಕ್ಕೆ ನೋಡುತ್ತೇವೆ. ನನ್ನ ಪ್ರಿಯ ದೇವಜನು, ಯೋಸೇಫನು ಹಳೆಯ ಒಡಂಬಡಿಕೆಯಲ್ಲಿ ತನ್ನ ಅಣ್ಣಂದಿರಿಂದ ತಿರಸ್ಕರಿಸಲ್ಪಟ್ಟು ಸೆರೆಮನೆಗೆ ಹಾಕಿಯಲ್ಲಿ ಇರುವಾಗಲೂ ಕೂಡ ಆ ಒಂದು ಯೋಸೇಫನು ಬೇಸರ ಮಾಡಿಕೊಳ್ಳಲಿಲ್ಲ, ಕಾದುಕೊಂಡಿದ್ದನು. ದೇವರು ಒಂದೇ ಸಾರಿ ಆತನನ್ನು ಏನು ಮಾಡಿದನು, ಪ್ರಧಾನಮಂತ್ರಿಯ ಸ್ಥಾನಕ್ಕೆ ಏರಿಸಿದನು. ಕಾಯುವ ಅವರಿಗೆ ಬೇಗನೆ ಕರ್ತನು ಕೃಪೆಯನ್ನು ತೋರಿಸ್ತಾನೆ. ದ ಪವರ್ ಹ್ಯಾಸ್ ಟು ಕಮ್. ಅವತ್ತು ವ್ಯತ್ಯಾಸವಾಗಬೇಕಾದ ದೇವರು ಇವತ್ತು ನಿಮಗೂ ಹೇಳುತ್ತಿರುವುದು, ಬೇಗನೆ ಯಾವುದೋ ಒಂದು ತೀರ್ಮಾನ ಮಾಡೋಕ್ಕೆ ಹೋಗಬೇಡ್ರಿ. ಇದೇ ಚಾನ್ಸು, ಇದೇ ಟೈಮು, ಇದನ್ನು ಬಿಟ್ಟರೆ ಆಗಲ್ಲ ಅಂತ ಅಂದುಕೊಳ್ಳಬೇಡ್ರಿ. ಯಾಕೆಂದರೆ ನೋಡ್ರಿ, ಅನೇಕ ಸಾರಿ ಆ ರೀತಿಯಾಗಿ ನಮಗೆ ಸೈತಾನನು ಪ್ರೇರೇಪಣೆಯನ್ನು ಕೊಡ್ತಾನೆ. ಈ ಟೈಮಲ್ಲಿ ಇಲ್ಲದೆ ಇದ್ದಿದ್ದು ಇನ್ಯಾವಾಗ, ಇವಾಗಲೇ ಇಲ್ಲ ಅಂದರೆ ಇಷ್ಟು ವರ್ಷ ಆಯಿತು, ಇಷ್ಟು ದಿನ ಆಯಿತು, ನಿನ್ನ ಲೈಫಲ್ಲಿ ಏನೂ ಅದ್ಭುತ ನಡೆದಿಲ್ಲ, ಮತ್ತು ಇನ್ನೇನು ನಡೀಲಿಕ್ಕೆ ಹೋಗ್ತಾ ಇದೆ ಅಂತ ಸೈತಾನು ನಿಮ್ಮನ್ನು ಬಹಳ ವೇದನೆ ಪಡಿಸ್ತಾನೆ. ಆದರೆ ದೇವರು ಹೇಳ್ತಾನೆ, ನೀನು ಇಟ್ಸ್ ಅ ಕಮ್ಯಾಂಡ್, ಕಾದುಕೊಂಡಿರು ಎಂದು ಹೇಳುತ್ತದೆ. ಇದೇ ವಾಕ್ಯವನ್ನು ನಮಗೆ ಗೊತ್ತುಂಟು. ಅಪೊಸ್ತಲರ ಕೃತ್ಯಗಳು ಅದರ 1ನೇ ಅಧ್ಯಾಯ 8ನೇ ವಚನದಲ್ಲಿ ನಾವು ಯಾಕೆ ಕಾಯಬೇಕು, ಅದರ ಉದ್ದೇಶ ಏನು ಎಂಬುದನ್ನು ನಾವು ಇಲ್ಲಿ ನೋಡುತ್ತಾ ಇದ್ದೇವೆ. ಆದರೆ ಪವಿತ್ರಾತ್ಮನು ನಿಮ್ಮ ಮೇಲೆ ಬರಲು ನೀವು ಬಲವನ್ನು ಹೊಂದಿ ಯೆರೂಸಲೇಮಿನಲ್ಲಿಯೂ ಎಲ್ಲ ಯೂದಾಯ ಸಮಾರ್ಯ ಸೀಮೆಗಳಲ್ಲಿಯೂ ಭೂಲೋಕದ ಕಟ್ಟ ಕಡೆಯವರೆಗೆ ನನಗೆ ಸಾಕ್ಷಿಗಳಾಗಿರಬೇಕು ಅಂದನು. ಈ ಒಂದು ಮಾತು ನಮಗೆ ಚೆನ್ನಾಗಿ ಗೊತ್ತುಂಟು ಪ್ರೀತಿಯ ದೇವಜನರೇ. ಪವಿತ್ರಾತ್ಮನು ನಿಮ್ಮ ಮೇಲೆ ಬರಲು, ನಿಮ್ಮ ಮೇಲೆ ಪವಿತ್ರಾತ್ಮನು ಬರಲು ನೀವೇನು ಮಾಡ್ತೀರಾ, ಬಲ ಹೊಂದುತ್ತೀರಾ, ನೀವು ಸಾಕ್ಷಿಗಳಾಗಿರ್ತೀರಾ. ಆದರೆ ನೀವೇನಾಗಬೇಕು, ಆ ಸಾಕ್ಷಿಗಳಾಗಬೇಕಾದ್ರೆ, ನೀವು ಅನೇಕ ಕಡೆಗಳಲ್ಲಿ ಹೋಗಿ ಸ್ವಾರ್ಥೆಯನ್ನು ಸಾರಬೇಕಾದರೆ, ಯಾಕೆಂದರೆ ಈ ಕಾಯುವಿಕೆಯ ಉದ್ದೇಶ ಏನು ಗೊತ್ತಾ, ನೀವು ಒಂದು ಬಲವನ್ನು ಹೊಂದಿ ನೀವು ನನಗೋಸ್ಕರ ಸಾಕ್ಷಿಯನ್ನು ಹೊಂದುತ್ತೀರಿ. ಇಲ್ಲಿ ಒಂದು ಕ್ರಮವನ್ನು ನೋಡ್ರಿ. ಸಾಕ್ಷಿಗಳಾದ ಮೇಲೆ ಪವರ್ ಅಲ್ಲ, ಆದರೆ ಮೊದಲು ಪವರ್, ಆಮೇಲೆ ವಿಟ್ನೆಸ್. ಮೊದಲು ಬಲ, ಆಮೇಲೆ ಸಾಕ್ಷಿ. ನಾವೇನು ಮಾಡ್ತೀವಿ ಅನೇಕ ಸಾರಿ, ದೇವರೇ ನಿನಗಾಗಿ ನಾನು ಸಾಕ್ಷಿಯಾಗಿರ್ತೇನೆ, ನನಗೆ ಬಲ ಕೊಡು. ಅಲ್ಲ, ನೀನು ನನಗೆ ಬಲ ಕೊಡು, ನಿನ್ನ ಜ್ಞಾನ ಕೊಡು, ನಿನ್ನ ಕೃಪೆ ಕೊಡು, ನಾನು ನಿನಗೆ ಸಾಕ್ಷಿಯಾಗಿರುತ್ತೇನೆ ಎಂದು ನಾವು ಹೇಳುವಂಥದ್ದನ್ನು ಕಲಿತುಕೊಳ್ಬೇಕು. ದೇವರ ಕ್ರಮವೇ ಬೇರೆ, ಮನುಷ್ಯರ ಕ್ರಮವೇ ಬೇರೆ. ಇದು ಗ್ರೀಕ್ ವರ್ಡಲ್ಲಿ ಇದು ಒಂದು ಬಲ ಅನ್ನುವುದಕ್ಕೆ, ಇಲ್ಲ ಪವಿತ್ರಾತ್ಮನ ಶಕ್ತಿ ಅನ್ನುವುದಕ್ಕೆ ಡುನಾಮಿಸ್ ಅಂತ ಕರೀತಾರೆ. ಡುನಾಮಿಸ್ ಅಂದರೆ ಅದೊಂದು ಡೈನಮೈಟ್ ಪವರ್. ಅನೇಕ ಸಾರಿ ನಾನು ನಿಮಗೆ ಹೇಳಿದ್ದೇನೆ, ಈ ಕೋರೆಗಳಲ್ಲಿ, ಕ್ವಾರೆ ಅಂತಾರ ಏನೋ ಗೊತ್ತಿಲ್ಲ, ಕ್ವಾರಿ ಕಲ್ಲು ಬಂಡೆಗಳನ್ನು ಸಿಡಿಸಿ ಬಂಡೆಗಲ್ಲುಗಳನ್ನು ಕಟ್ ಮಾಡೋ ಕ್ವಾರಿ. ಅಲ್ಲಿ ನೀವು ನೋಡ್ತೀರಾ, ಅಲ್ಲಿ ಒಂದು ಸಣ್ಣ ಹೋಲನ್ನು ಮಾಡಿ ಅದರೊಳಗಡೆ ಒಂದು ಮದ್ದನ್ನೇನೋ ಇಟ್ಟು ಅದನ್ನು ಸಿಡಿಸ್ತಾರೆ. ಅಂದರೆ ನೋಡುವಾಗ ಆ ಬಂಡೆಗಲ್ಲು ಒಳಗಡೆ ಅದು ಹೇಗೆ, ಆಲೋಚನೆ ಮಾಡಿ. ಸ್ಥಳ ಇದ್ದರೆ ಅದೊಂದು ಸ್ವಲ್ಪ ಶಕ್ತಿಯಾಗಿ ಬರ್ಬೋದು, ಸ್ಥಳ ಇಲ್ಲವೇ ಇಲ್ಲ, ಸಣ್ಣ ಹೋಲ್ ಮಾಡಿರ್ತಾರೆ. ಆ ಹೋಲ್ನಲ್ಲಿ ಇಟ್ಟು ಒಡೆದಿದ್ದನ್ನು ಬಂಡೆಗಲ್ಲನ್ನು ಪುಡಿ ಪುಡಿ ಮಾಡ್ತದೆ. ಅದು ಡೈನಮೈಟ್. ಅಂದರೆ ಆ ಒಂದು ಶಕ್ತಿ. ಪ್ರಿಯದೇವಜನವೇ, ಕಾದಿರುವವರಿಗೆ ದೇವರು ಹೇಳುವ ಮಾತು, ದ ಪವರ್, ದ ಡೈನಮೈಟ್ ಪವರ್, ಅದು ನಿಮಗೆ ಬರುತ್ತದೆ ಎಂದು ದೇವರ ವಾಕ್ಯವು ನಮಗೆ ಹೇಳುತ್ತಾ ಇದೆ. ಹಾಲೆಲೂಯಾ, ಕರ್ತನ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಅದಕ್ಕೆ ಈ ಒಂದು ಕಾಯುವಿಕೆಯನ್ನು ನಾವು ಕಾರ್ಯರೂಪಕ್ಕೆ ತರುವಾಗ ನಾವು ಏನು ಮಾಡುತ್ತಿರಬೇಕು ಅದು ಮುಖ್ಯವಾದದ್ದಲ್ಲ.
ಸುಮ್ಮನೆ ಕಾಯ್ತಾ ಇರಬೇಕಂದ್ರೆ ಸೈಲೆಂಟಾಗಿ ಬಾಯಿ ಮುಚ್ಕೊಂಡಿರೋದಾ? ಅದು ಕಾಯೋದಾ? ಅಲ್ಲ. ಕಾಯುವಿಕೆ ಹೇಗಿರಬೇಕಂತ ಹೇಳಿ ಅಪೊಸ್ತಲರ ಕೃತ್ಯಗಳು ಅದರ ನಾವು ನೋಡ್ತಾ ಇದ್ದೀವಿ. 1ನೇ ಅಧ್ಯಾಯ 12ರಿಂದ 14 ವಚನಗಳನ್ನು ನಾವು ಓದುವಾಗ ಅಲ್ಲಿ ಅರ್ಥ ಆಗ್ತದೆ. ಮೊದಲನೆಯ ಕಾರ್ಯ ಅವರು ಮಾಡಿರುವಂಥದ್ದು, ಅವರು ವಿಧೇಯತೆಯನ್ನು ಸೂಚಿಸಿದರು, 2 ಒಗ್ಗಟ್ಟಾಗಿದ್ದರು, 3 ಪ್ರಾರ್ಥನೆಗಳಲ್ಲಿದ್ದರು. ಇವತ್ತು ಕುಟುಂಬಗಳಲ್ಲಿ ಕೂಡ ಅದು ಬರಲ್ಲ. ಗಂಡ ಹೇಳ್ತಾನೆ ನಾವು ಕಾಯೋಣ ಅಂತಾರೆ, ಇಲ್ಲವೇ ಹೆಂಡತಿ ಹೇಳ್ತಾರೆ ದೇವರ ವಾಕ್ಯ ಬಂದಿದೆ ಕಾಯೋಣ ಅಂತಾರೆ. ಗಂಡ ಹೇಳ್ತಾರೆ ನೀನು ಕಾದುಕೊಂಡೇ ಇರು, ನೀನು ದೇವರು ಮಾಡಿಬಿಡ್ತಾನೆ ಅಲ್ವಾ? ಗಂಡನ ಮಾತು. ತಂದೆ ತಾಯಿಗಳು ಹೇಳ್ತಾರೆ ಮಕ್ಕಳೇ ಪ್ರೇಯರ್ ಮಾಡೋಣ, ದೇವರಿದ್ದಾನೆ, ದೇವರಲ್ಲಿ ಯಾವುದಿಲ್ಲ, ನಾವು ದುಡಿದ್ರೇ ಬರೋದು, ಮೇಲಿಂದ ಏನು ಬೀಳಲ್ಲ ಅಂತ ಹೇಳ್ತಾರೆ ಅಲ್ವಾ? ಕೆಲವು ಸಾರಿ ನೋಡಿ ಸಹೋದರರು ಸಹೋದರಿಯರು, ಇಲ್ಲ ಬ್ರದರ್ ಸಿಸ್ಟರ್ ವೆಯ್ಟ್ ಮಾಡೋಣ ಅಂದರೆ, ನೀವು ಬೇಕಾದರೆ ವೆಯ್ಟ್ ಮಾಡ್ಕೊಳ್ಳಿ ಬ್ರದರ್, ನಾನು ಹೋಗ್ತೀನಿ. ನೋಡಿ, ಆ ರೀತಿ ಓದವರು ಖಂಡಿತವಾಗಿ ಏನಾಗಬಹುದು, ಲೈಫಲ್ಲಿ ಸಕ್ಸಸ್ ಆಗಬಹುದು, ಹಣವನ್ನು ಹೊಂದಿಕೊಳ್ಳಬಹುದು, ಕೋಟಿಗಳನ್ನು ಸಂಪಾದನೆ ಮಾಡಬಹುದು, ಕಾರುಗಳಿಟ್ಟಿರಬಹುದು. ಕಳೆದ ಸಾರಿ ಒಬ್ಬ ಸಹೋದರಿ ನನಗೆ ಕಾಲ್ ಮಾಡಿದರು. ಆ ಸಹೋದರಿ ಕಾಲ್ ಮಾಡಿ ಹೇಳಿದಂಥ ವಿಚಾರ, ಅಯ್ಯ ನಾನು ಹೊರದೇಶದಲ್ಲಿದ್ದೇನಯ್ಯ, ಆದರೆ ನನಗೆ ನೆಮ್ಮದಿ ಇಲ್ಲ, ನನಗೆ ಸಮಾಧಾನ ಇಲ್ಲ, ನನ್ನ ಜೀವಿತದಲ್ಲಿ ಈ ಥರ ಆಗೋಯ್ತದಯ್ಯ. ನಾನು ಹೇಳಿದೆ ಏನಾಯಿತು? ಅಯ್ಯ ನಮ್ಮ ಯಜಮಾನರು ಏನೋ ಮಾಡಿ ಸುಮಾರು ಕೋಟಿಗಳನ್ನು ನಷ್ಟ ಮಾಡಿಕೊಂಡು ನನ್ನ ಬಂಗಾರ ಹೋಯಿತು, ಮನೆಯಲ್ಲಿರುವ ವಾಹನಗಳು ಹೋದವು, ನಮಗೀಗ ಏನೂ ಇಲ್ಲದ ಪರಿಸ್ಥಿತಿ ಬಂದುಬಿಟ್ಟಿದೆ, ಏನು ಮಾಡಲಿ? ಒಂದು ಕಾಲದಲ್ಲಿ ಹೌದು ಅವರು ಸಂಪಾದನೆ ಮಾಡಿದ್ದು ಕೋಟಿಗಳು ಇದ್ದಿರಬಹುದು, ಇಲ್ಲವೇ ಆ ಸ್ಥಿತಿ ಇರಬಹುದು. ಇವತ್ತು ಸಡನ್ನಾಗಿ ಅವರು ತೆಗೆದುಕೊಂಡ ತೀರ್ಮಾನ ಕೋಟಿಗಳ ನಷ್ಟ. ಪ್ಲಸ್ಸಲ್ಲಿದ್ದವರು, ಆದಾಯದಲ್ಲಿದ್ದವರು, ಉನ್ನತಿಯಲ್ಲಿದ್ದವರು ನೆಗೆಟಿವ್ಗೆ ಬಂದುಬಿಟ್ರು, ನಷ್ಟಕ್ಕೆ ಬಂದುಬಿಟ್ರು, ಅವಮಾನಕ್ಕೆ ಬಂದುಬಿಟ್ರು. ನೋಡಿದ್ರ ನನ್ನ ಪ್ರಿಯರೇ? ಆದರೆ ದೇವರ ವಾಕ್ಯ ಹೇಳುತ್ತದೆ, ನೀವು ನಾನು ಓಡುವುದಲ್ಲ, ಕಾಯಬೇಕು. ಗಂಡ ಹೆಂಡತಿಯರಿಬ್ಬರು ಒಮ್ಮನಸ್ಸಿನಿಂದ ತೀರ್ಮಾನ ತೆಗೆದುಕೊಳ್ಳಬೇಕು. ತಂದೆ ತಾಯಿ ಮಕ್ಕಳು ಪ್ರಾರ್ಥಿಸಿ ಹೀಗೆ ಮಾಡೋಣವಾ, ಇನ್ನು ಕಾಯೋಣವಾ, ಇದನ್ನು ತೀರ್ಮಾನ ಮಾಡೋಣವಾ ಅಂತ ಹೇಳುವಂತಿರಬೇಕು. ಅದು ಸೇವೆಯಾಗಲಿ, ಅದು ಸಭೆಯಾಗಲಿ, ಅದು ಕುಟುಂಬವಾಗಲಿ, ಅದು ಬಿಸ್ನೆಸ್ ಆಗಲಿ, ಯಾವುದೇ ಆದರೂ ಕೂಡ ದೇವರೇ ನಮಗೆ ಅಷ್ಟು ಜ್ಞಾನ ಇಲ್ಲ, ನೀವೇ ನನಗೆ ತಿಳುವಳಿಕೆ ಕೊಡಬೇಕು, ನಾವೇನು ಮಾಡಬೇಕು ನೀವು ನಮಗೆ ತಿಳಿಸಿರಿ ಎಂದು ನಾವು ಪ್ರಾರ್ಥಿಸಬೇಕು. ಕುಟುಂಬ ಒಗ್ಗಟ್ಟಾಗಿದ್ದರೇ ದೇವರ ವಾಕ್ಯ ಹೇಳುತ್ತದೆ, ಎಲ್ಲಿ 2-3 ಸೇರಿ ನನ್ನ ನಾಮದಲ್ಲಿ ಪ್ರಾರ್ಥಿಸುವರೋ ನಾನು ಅಲ್ಲಿರ್ತೇನೆ. ಕುಟುಂಬ ಒಮ್ಮನಸ್ಸಿನಿಂದ ಪ್ರಾರ್ಥಿಸಿದರೇ ಜಯವು ನಮಗೆ ಖಚಿತ. ಇಲ್ಲದೆ ಹೋದರೆ ಅಲ್ವಾ, ಯಾರಾದರೂ 2 ಒಮ್ಮನಸ್ಸಿನಿಂದ ಕೂಡಿ ಪ್ರಾರ್ಥಿಸಿದರೆ ಆ ಪ್ರಾರ್ಥನೆಯು ದೊಡ್ಡ ಬಲವಾಗಿರುತ್ತದೆ. ಗಂಡ ಹೆಂಡತಿ ಮಕ್ಕಳು ಕೂತು ಪ್ರಾರ್ಥಿಸಿ ಒಂದೇ ಮನಸ್ಸಿನಿಂದ ತೀರ್ಮಾನ ಮಾಡಿದರೆ ಕಷ್ಟವೋ ನಷ್ಟವೋ ಪ್ರಯಾಸವೋ ದುಃಖವೋ ಎಲ್ಲವನ್ನು ಎದುರಿಸಲಿಕ್ಕೆ ಸಾಧ್ಯವಾಗುತ್ತದೆ. ಇಲ್ಲಿ ನೀವು ಗಮನಿಸಿರಿ, ನಾನು ಒಂದು ವಿಷಯವನ್ನು ನಿಮಗೆ ತಿಳಿಸ್ತೇನೆ. ಇದು ಕಾಯುವುದು ಸುಮ್ಮನೆ ಇದ್ದಂಗೆ ಅಲ್ಲ, ಕಾಯುವುದು ಕೂಡ ಒಂದು ರೀತಿಯಾಗಿ ದೇವರ ಮೇಲೆ ಭರವಸೆ ಇಡುವಂಥದ್ದೇ. ನೀವು ಬೈಬಲನ್ನು ಓದುವಾಗ ಅಪೊಸ್ತಲರ ಕೃತ್ಯಗಳು 2ನೇ ಅಧ್ಯಾಯ ನೀವು ನೋಡುವಾಗ ಅವರು ಕಾದಿದ್ದರಿಂದ ಪೆಂತೆಕೋಸ್ತ ದಿನದ ಅದ್ಭುತವು ನಡೆಯಿತು. 8ನೇ ಅಧ್ಯಾಯಕ್ಕೆ ಬಂದಾಗ ಸಮಾರ್ಯರ ಜೀವಿತದಲ್ಲಿ ನಡೆದ ಅದ್ಭುತವು, 10ನೇ ಅಧ್ಯಾಯದಲ್ಲಿ ಕೊರ್ನೇಲ್ಯನ ಜೀವಿತದಲ್ಲಿ ಅವರ ಕುಟುಂಬವು ಕಾದದ್ದಕ್ಕಾಗಿ ಸಿಕ್ಕ ಪ್ರತಿಫಲವು, 13ನೇ ಅಧ್ಯಾಯಕ್ಕೆ ಬಂದಾಗ ಪೌಲ ಬಾರ್ನಬರು ಕಾದು ಮಿಷನರಿ ಸೇವೆಯನ್ನು ಪ್ರಾರಂಭಿಸಿದ್ದಕ್ಕೆ ಒಂದು ಕಾರಣವನ್ನು ನೋಡುತ್ತಾ ಇದ್ದೇವೆ. ಅಂದರೆ ಇದರ ಅರ್ಥ ಏನು ಗೊತ್ತಾ? 2ನೇ ಅಧ್ಯಾಯ, 8ನೇ ಅಧ್ಯಾಯ, 10ನೇ ಅಧ್ಯಾಯ, 13ನೇ ಅಧ್ಯಾಯ ನೀವು ಚೆನ್ನಾಗಿ ಓದಿ ನೋಡುವುದಾದರೆ ಅವರು ಸಮಯಕ್ಕಾಗಿ ಕಾದರು, ಅವರು ದೇವರಲ್ಲಿ ನೆಲೆಗೊಂಡು ಕಾಯುತ್ತಾ ಪ್ರಾರ್ಥನೆಗಳಲ್ಲಿ ದೃಢವಾಗಿ ಏಕತ್ವದಲ್ಲಿದ್ದರು. ಆಮೇಲೆ ಅವರು ಮಾಡಿದ ಸೇವೆಯು ಬಲಗೊಂಡಿತು. ಕುಟುಂಬಸ್ಥರೇ, ಈ ಮಾತನ್ನು ಕುಟುಂಬಕ್ಕೆ ಹೇಳ್ರಿ. ಏನೇ ಇರಲಿ ಅಪ್ಪ, ನನ್ನ ಕುಟುಂಬಸ್ಥರು ದುಡುಕಿ ತೀರ್ಮಾನ ತೆಗೆದುಕೊಳ್ಳಬಾರ್ದು, ನನ್ನ ಮಕ್ಕಳು ದುಡುಕಿ ತೆಗೆದುಕೊಳ್ಳಬಾರ್ದು ತೀರ್ಮಾನ, ನನ್ನ ಮೊಮ್ಮಕ್ಕಳು ದುಡುಕಿ ತೀರ್ಮಾನವನ್ನು ತೆಗೆದುಕೊಳ್ಳಬಾರ್ದಪ್ಪ, ನಷ್ಟ ಆಗಬಾರ್ದಪ್ಪ, ಮೋಸ ಹೋಗಬಾರ್ದಪ್ಪ, ನಾವು ಪಟ್ಟಿರುವ ಪ್ರಯಾಸವೆಲ್ಲ ನೀರಲ್ಲಿ ಇಲ್ಲದೆ ಆಗಬಾರ್ದು. ಎಸಪ್ಪ ನೀನೇ ಕರುಣಿಸು, ಕೃಪೆ ತೋರಿಸಿ ಎಂದು ಪ್ರಾರ್ಥಿಸಿದರೆ ದೇವರಾತ್ಮ ನಿಮಗೆ ನನಗೂ ಸಹಾಯ ಮಾಡ್ತಾರೆ. ಇಲ್ಲಿ ಆಶ್ಚರ್ಯ ಏನೆಂದರೆ, ನೀವು ನೋಡುವಾಗ ದೇವರು
ಲೂಕನ ಬರೆದ ಸುವಾರ್ತೆಯಲ್ಲಿ 24ನೇ ಅಧ್ಯಾಯದಲ್ಲಿ ಆತನು ಕಾದುಕೊಂಡಿರ್ರಿ ಅಂತ 49ನೇ ವಚನದಲ್ಲಿ ಹೇಳಿದರು. ಅಪೊಸ್ತಲ ಕೃತ್ಯಗಳು 1:4 ಕೂಡ ನೀವು ನನ್ನಿಂದ ಕೇಳಿದಂಥ ವಾಗ್ದಾನಕ್ಕೆ ಕಾದುಕೊಂಡಿರ್ರಿ ಎಂದು ಹೇಳಿದರು. ನಾವು ನೋಡುತ್ತೇವೆ ಅದನ್ನು ಅಪೊಸ್ತಲ ಕೃತ್ಯಗಳು 1:8 ಹೇಳ್ತದೆ, ಯಾಕೆ ನೀವು ಕಾದುಕೊಂಡಿರಬೇಕು ಅಂತ ಕೂಡ ಅಲ್ಲಿ ಹೇಳಲ್ಪಟ್ಟಿದೆ. ಕೀರ್ತನೆಗಳ ಗ್ರಂಥ 37ನೇ ಅಧ್ಯಾಯ 7ನೇ ವಚನದಲ್ಲಿ ಹೇಳಿದ ಪ್ರಕಾರವಾಗಿ ಯೆಹೋವನ ಸನ್ನಿಧಿಯಲ್ಲಿ ಶಾಂತವಾಗಿ ಆತನಿಗೋಸ್ಕರ ಕಾದಿರು. ಏನು ಮಾಡಬೇಕಂತೆ? ಕರ್ತನ ಸನ್ನಿಧಿಯಲ್ಲಿ ಶಾಂತವಾಗಿ ಆತನಿಗೋಸ್ಕರ ಕಾದಿರು ಎಂದು ಹೇಳಿದರು. ಹಲ್ಲೆಲೂಯಾ. ನನ್ನ ಪ್ರಿಯ ದೇವಜನವೇ, ಕರ್ತನಿಗೆ ಸ್ತೋತ್ರ. ನಾನು ಹೇಳಿದ್ನಲ್ವ, ನನ್ನ ವೈಯಕ್ತಿಕ ಸಾಕ್ಷಿಯನ್ನು ಹೇಳಿದ್ವಲ್ಲ, ನಾವು ಕಾದುಕೊಂಡಿರುವಾಗ ಕರ್ತನು ಕಾರ್ಯ ಮಾಡ್ತಾನೆ. ಹಾಗಂತೇಳಿ ನಾವು ಕಾಯ್ತಾ ಇದ್ದೀವಿ ಅಂತ ಎಲ್ರಿಗೂ ಹೇಳ್ಕೊಳ್ಬೇಕಾಗಿಲ್ಲ. ನೀವು ಕರ್ತನಿಗೆ ಹೇಳಿದರೆ ದೇವರು ಯಾವ ಅಧಿಕಾರಿ ಹೃದಯದಲ್ಲಿ ಕಾರ್ಯ ಮಾಡಬೇಕು, ಯಾವ ನಿಮ್ಮ ಸಂಬಂಧಿಕರ ಹೃದಯದಲ್ಲಿ ಕಾರ್ಯ ಮಾಡಬೇಕು, ಯಾವ ನಿಮ್ಮ ಸ್ನೇಹಿತರ ಜೀವಿತದಲ್ಲಿ ಕಾರ್ಯ ಮಾಡಬೇಕು, ನಿಮಗೆ ಏನು ಅಗತ್ಯತೆ ಇದೆ ಎಲ್ಲವನ್ನು ಆತನು ಮುಂಚೆಯೇ ತಿಳಿದು ನಿಮಗೆ ಮುಂದೆ ಬೇಕಾಗಿರುವುದನ್ನು ಹಿಂದೆಯೇ ಆತನು ಸಿದ್ಧಪಡಿಸಿರುತ್ತಾನೆ. ಆದರೆ ಅದು ಟೈಮಿಗೆ ಮಾತ್ರನೇ ಸಿಗೋದು. ಹಲ್ಲೆಲೂಯಾ. ಅದು ಟೈಮ್ಗೆ ಮಾತ್ರನೇ ಸಿಗೋದು, ಅದು ಎಲ್ಲ ಸಮಯದಲ್ಲಿ ಸಿಗೋದಿಲ್ಲ. ನನ್ನ ಪ್ರಿಯ ದೇವಜನವೇ, ದೇವರ ವಾಕ್ಯವನ್ನು ಆಲಿಸುತ್ತಿರುವ ಸಹೋದರಿ ಸಹೋದರರೇ, ನೀವು ನಾನು ವಾಕ್ಯವನ್ನು ಕೇಳುವುದು ಮಾತ್ರವಲ್ಲ, ನಾನು ಇವತ್ತು ನಿಮಗೆ ಹೇಳ್ತಾ ಇದ್ದೇನೆ, ಈ ಮಾತನ್ನು ನಿಮ್ಮ ಕುಟುಂಬದಲ್ಲಿ ಹೇಳಬೇಕು. ಹೇಳ್ತೀರಾ? ಹೇಗೆ? ವಾಕ್ಯದಲ್ಲಿ ಹಿಂಗೆ ಹೇಳಿದೆ ಅಂತೇನು ಹೇಳಬೇಡ್ರಿ. ಅವ್ರಿಗೆ ಹೇಳಬೇಕು, ನೋಡು ಟೈಮ್ ಬಂದಾಗ ದೇವರು ಎಲ್ಲವನ್ನು ಮಾಡಿಕೊಡ್ತಾರೆ. ನೋಡಿ, ಕಾದುಕೊಂಡಿದ್ದವರು ಯೋಸೇಫನು, ಅಬ್ರಹಾಮನು, ಮೋಶೆಯು, ದಾವೀದನು ಎಲ್ಲರೂ ಕಾದುಕೊಂಡಿದ್ದರು. ಎಲ್ಲ ವ್ಯಕ್ತಿಗಳನ್ನು ನೋಡ್ರಿ ನೀವು, ಅವರು ಕಾದುಕೊಂಡೇ ಇದ್ದರು, ಟೈಮ್ಗಾಗಿ ಕಾಯ್ತಾ ಇದ್ರು. ಹಾಗೇನೆ ನಿಮ್ಮ ನನ್ನ ಜೀವಿತದಲ್ಲಿ ಕಾದುಕೊಂಡಿರುವುದು ಎಷ್ಟು ಮುಖ್ಯ. ದ ಕಮ್ಯಾಂಡ್ಮೆಂಟ್ ಟು ವೆಯ್ಟ್ ಅಂತ ಹೇಳ್ತಾ ಇದೆ. ಕಾಯುವುದಕ್ಕಾಗಿ ಆಜ್ಞಾಪನೆ. ನೀವು ಕಾಯಬೇಕು. ಏನಕ್ಕೆ? ಆ ಬಲವನ್ನು ಹೊಂದಲಿಕ್ಕೆ, ಆ ಸಮಯವನ್ನು ಹೊಂದಲಿಕ್ಕೆ ನೀವು ಕಾಯಬೇಕು ಅಂತ ದೇವರು ವಾಕ್ಯ ಹೇಳುತ್ತದೆ. ದೇವರು ಕೊಟ್ಟ ವಾಗ್ದಾನವನ್ನು ಆತನು ನೆರವೇರಿಸಿಕೊಡುತ್ತಾನೆ. ಅದನ್ನು ನಾವು ನೋಡ್ತಾ ಇದ್ದೇವೆ. ನೀವು ಅಪೊಸ್ತಲ ಕೃತ್ಯಗಳು 2ನೇ ಅಧ್ಯಾಯ 1-4 ವಚನಗಳನ್ನು ನೀವು ಓದಿದರೆ ನಿಮಗೆ ಅಲ್ಲಿ ಅರ್ಥ ಆಗುತ್ತದೆ. ಅವರು ಕಾಯುತ್ತಾ ಇದ್ದಾರೆ, ಅಯ್ಯೋ ಸಾಕಾಯಿತೇನೋ ಅನ್ನುವಂಥ ರೀತಿಯಲ್ಲಿ. ಆದರೆ ಗಮನಿಸಿರಿ, ದೇವರು ಅವರಿಗೆ ಬಲವನ್ನು ಕೊಟ್ಟನು. ಅವರ ಜೀವಿತಗಳನ್ನು ಮಾರ್ಪಡಿಸಿ ಅವರು ಎದುರು ನೋಡದೇ ಇರುವಂಥ ಆಶೀರ್ವಾದಗಳನ್ನು ಅವರು ಹೊಂದಿಕೊಳ್ಳುವಂತೆ ಮಾಡಿದರು. ಅದಕ್ಕೆ ನೀವು ನಾನೇನು ಮಾಡಬೇಕು? ಕಾಯಬೇಕು. ಕೀರ್ತನೆಗಳ ಗ್ರಂಥದಲ್ಲಿ 130ನೇ ಕೀರ್ತನೆ 5ನೇ ವಾಕ್ಯದಲ್ಲಿ, ನಾನು ಯೆಹೋವನನ್ನು ಎದುರು ನೋಡುತ್ತಿರುವೆನು, ನನ್ನ ಪ್ರಾಣವು ಆತನನ್ನು ಕಾದುಕೊಂಡಿದೆ, ಆತನ ನುಡಿಯನ್ನು ನಿರೀಕ್ಷಿಸಿಕೊಂಡಿದ್ದೇನೆ ಎಂದು ಹೇಳುತ್ತಿರುವುದನ್ನು ನಾವು ನೋಡುತ್ತಾ ಇದ್ದೇವೆ. ನನ್ನ ಪ್ರಾಣವು ಆತನನ್ನು ಕಾದುಕೊಂಡಿದೆ. ಕಾದುಕೊಂಡಿದ್ದೀರಾ? ಎಷ್ಟೋ ಸಾರಿ ನೀವು ಪ್ರಸಂಗಗಳನ್ನು ಕೇಳಿಸ್ಕೊಂಡಿರ್ತೀರ. ಆದರೆ ಇವತ್ತು ಯೇಸುಸ್ವಾಮಿ ನಮಗೆ ಆಜ್ಞಾಪಿಸಿದ ಕಾಯುವಿಕೆ ಏನಕ್ಕೆ? ಪವಿತ್ರಾತ್ಮನ ಬಲವನ್ನು ಹೊಂದಿಕೊಳ್ಳಲಿಕ್ಕೆ ಆ ಕಾಯುವಿಕೆ. ಕರ್ತನ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ನೀವು ನಾನು ಆ ಕಾಯುವಿಕೆಯನ್ನು ಕಾದಿರುವಾಗ ಕರ್ತನು ದೊಡ್ಡ ಕಾರ್ಯವನ್ನು ಮಾಡುವನು. ಆತನು ನಿಮ್ಮನ್ನು ನನ್ನನ್ನು ಕೃಪೆಗಳಿಂದ ತುಂಬಿಸುವನು. ದೇವರು ತಾನೇ ಈ ವಾಕ್ಯಗಳ ಮೂಲಕವಾಗಿ ನಿಮ್ಮನ್ನು ಬಲಪಡಿಸಲಿ. ಕಾಯುತ್ತಿರುವ ಪ್ರತಿಯೊಬ್ಬರಿಗೂ ಪವಿತ್ರಾತ್ಮನ ಶಕ್ತಿಯು ಲಭಿಸಲಿ. ನೀವು ಬಲಗೊಳ್ಳುವಿರಿ, ಸಾಕ್ಷಿಗಳಾಗಿರುವಿರಿ, ನೀವು ದೊಡ್ಡ ಪ್ರಸನ್ನತೆಯನ್ನು ಅನುಭವಿಸುವಿರಿ, ವಿಶೇಷ ರೀತಿಯಾದಂಥ ಕೃಪೆಯನ್ನು ಹೊಂದುವಿರಿ. ಯೆಶಾಯನ ಪ್ರವಾದನೆ ಗ್ರಂಥದಲ್ಲಿ 40ನೇ ಅಧ್ಯಾಯದಲ್ಲಿ ನಮಗೆ ನೆನಪಿಸಿದೇನೆಂದರೆ, ಹದ್ದಿಗೆ ಬರುವಂತೆ ನಾನು ನಿಮಗೆ ಯೌವನವನ್ನು ಬರಮಾಡುವೆನು. ಯಾವಾಗ? ನೀವು ನನ್ನಲ್ಲಿ ಕಾದುಕೊಂಡಿರುವಾಗ. ಕರ್ತನು ತಾನೇ ನಿಮ್ಮನ್ನು ಅನುಗ್ರಹಿಸಲಿ. ಪ್ರಾರ್ಥಿಸೋಣ. ಪರಮ ತಂದೆಯೇ, ನಿನ್ನ ವಾಕ್ಯಗಳು ಎಷ್ಟೋ ಶ್ರೇಷ್ಠ. ಮನುಷ್ಯರು ಹೇಳ್ತಾರೆ, ಬೇಗ ಮಾಡು, ಬೇಗ ಇನ್ವೆಸ್ಟ್ಮೆಂಟ್ ಮಾಡು, ಬೇಗ ತೆಗೆದುಕೋ, ಬೇಗ ಕಟ್ಟು, ಬೇಗ ಮಾಡು, ಟೈಮ್ ಇಲ್ಲ. ಆದರೆ ನೀವು ಹೇಳ್ತೀರಾ, ವೆಯ್ಟ್, ಕಾದುಕೊಂಡಿರು. ಮಗಳೇ, ಮಗನೇ, ಕಳವಳಗೊಳ್ಳಬೇಡ. ಇವತ್ತು ತಿನ್ನುವುದಕ್ಕೂ ಇರುವುದಕ್ಕೂ ನಿನಗಿದೆಯಲ್ವಾ? ಯಾಕೆ ನಾಳೆಯ ಬಗ್ಗೆ ಚಿಂತೆ ಮಾಡ್ತೀಯ? ಯಾಕೆ ನಿಮ್ಮ ಮಕ್ಕಳ ಜೀವಿತದಲ್ಲಿ, ಕುಟುಂಬ ಜೀವಿತದಲ್ಲಿ ಅಯ್ಯೋ ಸಂಬಂಧ ಮುರಿದು ಬೀಳ್ತಾ ಇದೆಯೇ, ಅಯ್ಯೋ ಬಿರುಕು ಬಿಟ್ಟಿದೆಯೇ, ಇಲ್ಲದೆ ಹೋಯ್ತೇ,
ಕಳವಳ ಪಡುವುದರಿಂದ, ಚಿಂತೆ ಮಾಡುವುದರಿಂದ ಒಂದು ಮೊಳ ಉದ್ದ ಬೆಳೆಯಲಿಕ್ಕೂ ಸಮಸ್ಯೆಯನ್ನು ಪರಿಷ್ಕರಿಸಲಿಕ್ಕೂ ಸಾಧ್ಯವಿಲ್ಲ. ಬದಲಾಗಿ ನಂಬಿಕೆಯನ್ನು ನಾವು ಕಳ್ಕೊಳ್ಳುತ್ತೇವೆ. ಕರ್ತನೇ, ಆದರೆ ನೀವು ನಮಗೆ ಹೇಳ್ತಾ ಇದ್ದೀರಾ, ಯಾರು ಕಾದಿರುವಿರೋ ಅವರು ಇಗೋ ಹದ್ದಿನ ಹಾಗೆ ಹಾಲೆಲೂಯ ರೆಕ್ಕೆಗಳನ್ನು ಚಾಚಿಕೊಂಡು ಹೇರುವರು, ನಡೆದರು, ಬಳಲರು, ಓಡಿದರು, ಅವರು ಧಣಿಯರು ಎಂಬುದಾಗಿ ಸ್ತೋತ್ರ. ಹಾಲೆಲೂಯ. ಯೇಸುವೇ, ಇವತ್ತು ಯಾರೆಲ್ಲ ಈ ವಾಕ್ಯವನ್ನು ಇದುವರೆಗೂ ಕೇಳಿಸಿಕೊಂಡು, ಅಪ್ಪ ನಾನು ಕಾಯುತ್ತಿದ್ದೇನಲ್ಲವಾ, ನಾನು ನಿರೀಕ್ಷಿಸುತ್ತಿದ್ದೇನಲ್ಲವಾ, ನನ್ನನ್ನು ಅವಮಾನ ಪಡಿಸಬೇಡಪ್ಪ, ನನಗೆ ಪವಿತ್ರಾತ್ಮನ ಶಕ್ತಿ ಕೊಡು, ಆ ಪವಿತ್ರಾತ್ಮನ ಪ್ರಸನ್ನತೆಯನ್ನು ಕೊಡು, ಪವಿತ್ರಾತ್ಮನ ಅನ್ಯೂನ್ಯತೆಯನ್ನು ಕೊಡು, ಹಾಲೆಲೂಯ ಸ್ತೋತ್ರ ಎಂದು ಹೇಳಿ ಪ್ರಾರ್ಥಿಸುವ ಪ್ರತಿ ದೇವ ಮಕ್ಕಳ ಮೇಲೆ ಹಾಲೆಲೂಯ. ಇವತ್ತು ಯಾರೆಲ್ಲ ಈ ವಿಡಿಯೋ ನೋಡುತ್ತಾ ಇದ್ದೀರೋ, ನಿಮ್ಮ ಹೃದಯದ ಮೇಲೆ ಇಲ್ಲ, ನಿಮ್ಮ ತಲೆಯ ಮೇಲೆ ಕೈಯನ್ನು ಇಟ್ಟುಕೊಂಡು, ಕರ್ತನೇ ನನ್ನನ್ನು ಅಭಿಷೇಕಿಸಯ್ಯ, ನಾನು ಕಾದು ಕಾದು ಕುಗ್ಗಿ ಹೋಗಿದ್ದೇನೆ, ನನಗೆ ಸಾಕಾಯಿತು ದೇವರೇ, ನನ್ನ ಸಮಯ ಮೀರಿ ಹೋಯಿತೇನೋ, ವಯಸ್ಸಾಗೋಯ್ತೇನೋ, ಇನ್ನೇನು ಅದ್ಭುತವು ನಡೆಯುವುದಿಲ್ಲವೇನೋ ಎಂದು ನಾನು ಅಂದುಕೊಳ್ಳುವಂಥ ಸ್ಥಿತಿಗೆ ಬಂದಿದ್ದೇನಪ್ಪ. ದಯಮಾಡಿ ನನ್ನನ್ನು ಕನಿಕರಿಸು, ಕೃಪೆ ತೋರಿಸು, ದಯ ತೋರಿಸು ಎಂದು ಬೇಡುವ ಪ್ರತಿ ದೇವ ಮಕ್ಕಳನ್ನು ಆಶೀರ್ವದಿಸಯ್ಯ. ಅವರು ತಲೆಯ ಮೇಲೆ ಕೈಯಿಟ್ಟು, ಹೃದಯದ ಮೇಲೆ ಕೈಯಿಟ್ಟು ನನ್ನನ್ನು ಅಭಿಷೇಕ ಮಾಡಪ್ಪ ಎಂದು ಪ್ರಾರ್ಥಿಸುತ್ತಿರುವಂಥ ಸಣ್ಣವರು, ದೊಡ್ಡವರು, ಹಿರಿಯರು, ಗಂಡಸರು, ಹೆಂಗಸರು, ದೇವಸೇವಕರು, ವಿಶ್ವಾಸಿಗಳು, ನಾವೆಲ್ಲರೂ ಹಾಲೆಲೂಯ ನಮ್ಮನ್ನು ಅಭಿಷೇಕಿಸು ನಾದ. ನಿನ್ನ ಅಭಿಷೇಕವು ನಮ್ಮ ಮೇಲೆ ಇರಲಿಯಪ್ಪ, ತಲೆಯಿಂದ ಪಾದದವರೆಗೂ. ಸ್ತೋತ್ರ, ಓ ಸ್ತೋತ್ರ, ಆಮೆನ್. ನೀವು ಅದ್ಭುತ ಮಾಡಲಿಕ್ಕೆ ಶಕ್ತನಾದ ದೇವರು, ಅಭಿಷೇಕ ಮಾಡಲಿಕ್ಕೆ ಶಕ್ತನಾದ ದೇವರು. ಮೊದಲ ಶತಮಾನದಲ್ಲಿ ಶಿಷ್ಯರ ಮೇಲೆ ಹಾಲೆಲೂಯ ಪೆಂತೆಕೋಸ್ತ ದಿನದಲ್ಲಿ ನೀವು ಸುರಿಸಿದ ಪವಿತ್ರಾತ್ಮನ ಅಗ್ನಿ ಅಭಿಷೇಕವನ್ನು ಈ ವಿಡಿಯೋ ನೋಡುತ್ತಿರುವ ಪ್ರತಿಯೊಬ್ಬರ ಜೀವಿತದಲ್ಲಿ ಅನುಗ್ರಹಿಸಲ್ಪಡಲಿ. ಹಾಲೆಲೂಯ ಸ್ತೋತ್ರ. ಆ ಮೂಲಕವಾಗಿ ಬರುವ ಹೋರಾಟಗಳನ್ನು ಎದುರಿಸಿ ಜೀವಿತ ಕಾಲವೆಲ್ಲ ನಿನಗೆ ಸಾಕ್ಷಿಗಳಾಗಿರುವಂತೆ ಅಭಿಷೇಕಿಸು ಎಂದು ಬೇಡಿಕೊಳ್ಳುತ್ತಾ ಇದ್ದೇವೆ. ಕರ್ತನೇ, ನಿನಗೆ ಸ್ತೋತ್ರ. ಯಾರೆಲ್ಲ ತಮ್ಮ ಸಮಯವನ್ನು ವಿನಿಯೋಗಿಸಿ ಇದುವರೆಗೂ ವಾಕ್ಯವನ್ನು ಆಲಿಸಿ ತಮ್ಮನ್ನೇ ತಗ್ಗಿಸಿಕೊಂಡು ಈ ನಿನ್ನ ಆಜ್ಞೆಗೆ ವಿಧೇಯರಾಗಿದ್ದಾರೋ ಅವರೆಲ್ಲರನ್ನ ಕನಿಕರಿಸು ಎಂದು ಬೇಡಿಕೊಳ್ಳುತ್ತಾ ಇದ್ದೇವೆ. ಓ ಸ್ತೋತ್ರ, ಓ ಧನ್ಯವಾದ ಕರ್ತನೇ, ವಂದನೆ. ಯೇಸುವೇ, ನಿನಗೆ ಸ್ತೋತ್ರ. ನೀನು ತಾನೇ ದೇವ ಮಕ್ಕಳನ್ನೆಲ್ಲರನ್ನ ನೆನಪಿಗೆ ತಂದುಕೊಪ್ಪ. ಯಾವ ವಿಷಯವಾಗಿ ಅವರು ಕಾಯುತ್ತಿದ್ದಾರೋ ಆ ವಿಷಯದಲ್ಲಿ ನಿನ್ನ ಕೃಪೆ, ಕರುಣೆ, ಸಾನ್ನಿಧ್ಯ, ದಯೆ, ಅದ್ಭುತ, ಆಶ್ಚರ್ಯ ಕೃತ್ಯಗಳು ನಡೆಯಲಿ. ಕಾದಿರುವುದಕ್ಕೂ ಸಾರ್ಥಕವಾಗಲಿ. ಯಾರನ್ನು ನೀನು ಕೈ ಬಿಡುವುದಿಲ್ಲ, ಯಾರನ್ನು ನೀನು ತೊರೆಯುವುದಿಲ್ಲ, ಯಾರನ್ನು ನೀನು ಕರ್ತನೆ ಬಿಟ್ಟು ಬಿಡುವ ದೇವರಲ್ಲ. ಸ್ತೋತ್ರ. ಮೊರೆಯನ್ನು ಆಲಿಸಿದ್ದಕ್ಕಾಗಿ ಸ್ತೋತ್ರ. ಆರೋಗ್ಯ ಕೊಡ್ರಿ, ಸಾಲದಿಂದ ಬಿಡುಗಡೆ ಕೊಡ್ರಿ, ಒಳ್ಳೆ ರಿಸಲ್ಟ್ಸನ್ನು ಕೊಡ್ರಿ ಮಕ್ಕಳಿಗೆ. ಕಾಯುತ್ತಿರುವ ಮಕ್ಕಳಿಗೆ ಒಳ್ಳೆ ಅಡ್ಮಿಷನ್ಸ್ ಕೊಡ್ರಿ ಸ್ವಾಮಿ. ಅವ ಕಾಯುತ್ತಿರುವಂಥ ಮಕ್ಕಳಿಗೆ ಒಳ್ಳೆ ಲೈಫ್ ಪಾರ್ಟ್ನರ್ಸನ್ನು ಕೊಡ್ರಿ ಸ್ವಾಮಿ. ಎಲ್ಲಿ ಮನೆ ಕಟ್ಟಬೇಕು, ಯಾವ ವಸ್ತು ಕೊಳ್ಳಬೇಕು, ಯಾವ ವಾಹನ ಕೊಳ್ಳಬೇಕು, ಯಾವುದರಲ್ಲಿ ಇನ್ವೆಸ್ಟ್ ಮಾಡಬೇಕು, ಯಾವ ಬೆಳೆ ಬೆಳಿಬೇಕು, ಯಾವ ಮಾರ್ಗದಲ್ಲಿ ನಡಿಬೇಕು, ಯಾವಾಗ ಪ್ರಯಾಣ ಮಾಡಬೇಕು, ಏನು ಕೃತ್ಯಗಳನ್ನು ಮಾಡಬೇಕು, ಎಲ್ಲವನ್ನು ನೀನು ನಿನ್ನ ಕೈಯಾರೆ ಅಭಿಷೇಕಿಸಿ ನಡೆಸು ಎಂದು ಬೇಡುತ್ತಾ ಇದ್ದೇವೆ. ತಂದೆ ದೇವರೇ, ನಿನಗೆ ಸ್ತೋತ್ರ. ನಮ್ಮ ಮೊರೆಯನ್ನು ಆಲಿಸಿದ ಕರ್ತನೇ, ನಿನಗೆ ಸ್ತೋತ್ರ. ಎಲ್ಲ ಸ್ತುತಿ, ಘನ, ಮಾನ, ಮಹಿಮೆ ನಿನಗೆ ಮಾತ್ರ ಸಲ್ಲಿಸುತ್ತಾ ಈ ದಿನ ಈ ಪ್ರಾರ್ಥನೆಯಲ್ಲಿ ಏಕೀಭವಿಸಿದ ಇವರನ್ನು, ಇವರ ಕುಟುಂಬವನ್ನು ಅಭಿಷೇಕ ಮಾಡಿ, ಇವರ ಕಣ್ಣೀರನ್ನು ಒರೆಸಿ, ಇವರ ಕಷ್ಟಗಳನ್ನು ಪರಿಹರಿಸಿ, ನಾನಿದ್ದೇನೆ ಮಗುವೆ, ಭಯಪಡಬೇಡ, ಏನೇ ನಡೀಲಿ, ಯಾಕೆ ಚಿಂತೆ ಮಾಡುತ್ತಿ, ಯಾಕೆ ದುಃಖ ಪಡುತ್ತಿ, ನನಗೆ ಅಸಾಧ್ಯವಾದುದುಂಟು, ನಿನಗೆ ನಂಬಿಕೆ ಸಾಲದು, ನಂಬಿಕೆಯಲ್ಲಿ ನೆಲೆಯೂರು ಎಂದು ಹೇಳುವ ಹಾಗೆ ನೀನು ತಾನೇ ಪ್ರಿಯ ದೇವ ಮಕ್ಕಳನ್ನು ಅಭಿಷೇಕಿಸಿದ್ದಕ್ಕಾಗಿ ಸ್ತೋತ್ರ. ಎಲ್ಲ ಸ್ತುತಿ, ಘನ, ಮಾನ, ಮಹಿಮೆ ನಿನಗೆ ಮಾತ್ರ ಸಲ್ಲಿಸುತ್ತಾ ನಮ್ಮ ರಕ್ಷಕನೂ ಕರ್ತನೂ ಒಡೆಯನು ಕ್ರಿಸ್ತನೂ ಆದಂಥ ನಜರೇತಿನ ಯೇಸು ಕ್ರಿಸ್ತನ ಪ್ರೀತಿಯುಳ್ಳ ಮೊದಲ ನಾಮದಲ್ಲಿ ಪ್ರಾರ್ಥಿಸ್ತೇವೆ ಪರಮ ತಂದೆಯೇ. ಆಮೇನ್, ಆಮೇನ್, ಆಮೇನ್. ನನ್ನ ಪ್ರಿಯ ದೇವಜನವೇ, ಇದುವರೆಗೂ ಈ ವಾಕ್ಯವನ್ನು ಆಲಿಸಿ ಕರ್ತನ ಪ್ರಸನ್ನತೆಯಲ್ಲಿ ಇದ್ದಿದ್ದಕ್ಕಾಗಿ ಹೃದಯಪೂರ್ವಕವಾದಂಥ ಧನ್ಯವಾದಗಳನ್ನು ತಿಳಿಸುತ್ತೇನೆ. ಕರ್ತನು ನಿಮ್ಮನ್ನು, ನಿಮ್ಮ ಕುಟುಂಬಗಳನ್ನು ಹೇರಳವಾಗಿ ಅಭಿಷೇಕಿಸಿ ತನ್ನ ಪವಿತ್ರಾತ್ಮನ ಶಕ್ತಿಯಿಂದ ನಿಮ್ಮನ್ನು ತುಂಬಿಸಲಿ. ಕರ್ತನಿಗೆ ತಾನೇ ಮಹಿಮೆ ಉಂಟಾಗಲಿ. ನಿಮ್ಮೆಲ್ಲರಿಗೂ ಶಲೋಮ್. ಪ್ರೈಸ್ ದಿ ಲಾರ್ಡ್ ಜೀಸಸ್. ಆಮೇನ್.